ರಾಜ್ಯದಲ್ಲಿ ಮತ್ತೆ ಖಾವಿ ವರ್ಸಸ್ ಖಾವಿ ಹೋರಾಟ ಆರಂಭ ಆಗ್ತಾ ಇದೆ. ಕೆಲ ಸ್ವಾಮೀಜಿಗಳು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ ಮತ್ತಷ್ಟು ಸ್ವಾಮೀಜಿಗಳು ವೀರಶೈವ ಲಿಂಗಾಯತ ಒಂದೇ ಅಂತ ಸಮಾವೇಶ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ನಡೆಸುವವರ ವಿರುದ್ಧ ಹೋರಾಟ. ನಾಳೆ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಬೃಹತ್ ಏಕತಾ ಸಮಾವೇಶ. ಲಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶ ಹುಬ್ಬಳ್ಳಿ ನಗರದ ನೆಹರು ಮೈದಾನದಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಬರೋಬ್ಬರಿ 1,00,000 ಜನ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಆಗಮಿಸಲಿದ್ದಾರೆ ಈ ಸಮಾವೇಶಕ್ಕೆ. 1000ಕ್ಕೂ ಹೆಚ್ಚು ವಿವಿಧ ಮಠಾಧೀಶರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಈ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿತ್ತು. ಅದಾದ ನಂತರ ಸ್ವಲ್ಪ ಪರವಾಗಿರಲಿಲ್ಲ. ಈಗ ಮತ್ತೊಮ್ಮೆ ಈ ಚರ್ಚೆ ಆಗ್ತಾ ಇದೆ. ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಡೋರು, ಏಕತಾ ಸಮಾವೇಶ ಅಂತ ಮಾಡುವವರು, ನಾವೆಲ್ಲ ಒಂದೇ ಅಂತ, ಇಲ್ಲ ನಾವು ಬೇರೆ ಬೇರೆ ಅಂತ. ಸೊ ಇದೀಗ ಏಕತಾ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿಗೆ ಜನರು ಬರುವ ಸಾಧ್ಯತೆ ಇದೆ. ಮಠಾಧೀಶರು ಕೂಡ ಭಾಗಿಯಾಗಲಿದ್ದಾರೆ. 1000ಕ್ಕೂ ಹೆಚ್ಚು ವಿವಿಧ ಮಠಗಳಿಂದ ಮಠಾಧೀಶರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಒಂದಷ್ಟು ಅಸಮಾಧಾನಗಳಿಗಿದೆ. ಕಾವಿ ವರ್ಸಸ್ ಕಾವಿ ಅನ್ನೋದೊಂದು ಈಗ ನಡೀತಾ ಇರೋದು. ಕೆಲ ಸ್ವಾಮೀಜಿಗಳು ಪ್ರತ್ಯೇಕ ಲಿಂಗಾಯತ ಧರ್ಮನೇ ಬೇಕು ಅಂತ ಹೋರಾಡ್ತಾ ಇದ್ದಾರೆ. ಇನ್ನಷ್ಟು ಸ್ವಾಮೀಜಿಗಳು ವೀರಶೈವ ಲಿಂಗಾಯತ ಒಂದೇ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗೊಂದಲಗಳಿದೆ. ಮಾತನಾಡಿ ಬಗೆಹರಿಸ್ಕೊಳ್ಬೇಕಾಗಿತ್ತು. ಬಟ್ ಇದು ಸಮಾವೇಶ ಅಂತ ಎಲ್ಲ ಹೇಳಿ ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಕೊನೆಗೆ ಏನು ನಿರ್ಧರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಸಾಧ್ಯವಾದಷ್ಟು ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಇನ್ನು ಎಲ್ಲದಕ್ಕಿಂತ ಮೀರಿ ಈಗ ಟ್ರಾಫಿಕ್ಕಿಗೆ ಪ್ಲೆಕಾರ್ಡ್ಸು ಹೊರಗಡೆ ಬೇಕಾದರೆ ಮಾಡುತ್ತೇವೆ. ಅದರದಲ್ಲಿ ಇಲ್ಲಿದೆ. ಈ ಥರದ್ದೆಲ್ಲವೂ ಮಾಹಿತಿಗಳು ಬೇಕಂದರೆ ಇವ್ರ ಕಡೆ ಪ್ಲೆಕಾರ್ಡ್ಸನ್ನು ನಮ್ಮ ಲಾಂಡ್ ಆರ್ಡರ್ವರೆಗೂ ಬೇಕಾಗ್ತದೆ. ದಯವಿಟ್ಟು ಅದನ್ನು ಮಾಡಿಕೊಡ್ತೇವೆ. ಅದೊಂದು ಮಾಡಿಕೊಡ್ತೇವೆ. ಇನ್ನು ನಮ್ಮ ಬ್ಯಾಂಕ್ ಕೆಲಸವೆಲ್ಲ ನಾವು ಮಾಡ್ಕೊಳ್ತೇವೆ. ಮತ್ತು ನಮ್ಮ ಶಾಮಿಯಾನ ಮತ್ತು ಇವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಸಮಾವೇಶದ ರೂವಾರಿ ಲಿಂಗಾಲೇಶ್ವರ ಸ್ವಾಮೀಜಿಯವರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಾಳೆ ಇಲ್ಲಿಂದರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೀತಾ ಇದೆ. ಈ ಸಂದರ್ಭಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಫಕೀರ ಲಿಂಗಾಲೇಶ್ವರ ಸ್ವಾಮಿಗಳಿದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಗುರುಗಳು, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ಎಷ್ಟು ಜನ ಸೇರ್ತಾರೆ ಗುರುಜಿ? ಕನಿಷ್ಠ 1,00,000 ಜನ ಸೇರುವ ನಿರೀಕ್ಷೆ ಇದೆ. 50,000 ಜನರಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. 50,000 ಜನರಿಗೆ ಊಟದ ತಯಾರಿಯನ್ನು ಇಟ್ಟುಕೊಂಡಿದ್ದೇವೆ. ನೀರಿನ ವ್ಯವಸ್ಥೆ ಸರಿಯಾಗಿದೆ ಮತ್ತು ಬಂದು ಹೋಗ್ತಕ್ಕಂಥ ಎಲ್ಲ ರಸ್ತೆಗಳಿಂದ ಬರ್ತಕ್ಕಂಥ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡಲಿಕ್ಕೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯವರನ್ನ ಮೀಟಿಂಗ್ ಕರೆದು ಅವರಿಗೆಲ್ಲ ಅದರ ಜವಾಬ್ದಾರಿಯನ್ನು ಒಪ್ಪಿಸಿದ್ದೇವೆ. ಮಠಾಧಿಪತಿಗಳ ವಾಹನಗಳನ್ನು 3,000 ಮಠದ ಕಾಲೇಜು ಮೈದಾನದಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲ 1,000ಕ್ಕೂ ಅಧಿಕ ಮಠಾಧಿಪತಿಗಳ ಉತ್ಸವ 3,000 ಮಠದಿಂದ ನೆಹರು ಮೈದಾನದವರೆಗೆ ಪಾದಯಾತ್ರೆಯ ಮೂಲಕ ಬರ್ತದೆ. ಎಲ್ಲ ಮಠಾಧಿಪತಿಗಳು 3,000 ಮಠಕ್ಕೆ ಬರುವ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಈ ಏಕತಾ ಸಮಾವೇಶ ಉದ್ದೇಶ ಏನು ಗುರುಗಳೇ? ಈ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸ್ತಾ ಇದ್ದಾರೆ, ದುರುದ್ದೇಶವನ್ನು ಒಳಗೊಂಡಿದ್ದಾರೆ. ಅವ್ರದ್ದು ಪ್ರತ್ಯೇಕ ಲಿಂಗಾಯತ ಅನ್ನುವಂಥದ್ದನ್ನು ಮಾಡಿ ಸಮಾಜದಲ್ಲಿ ವಿಘಟನೆಯನ್ನು ಮಾಡಬೇಕು ಅನ್ನುವಂಥ ತಯಾರಿಯನ್ನು ಅವ್ರು ಮಾಡಿಕೊಂಡ ಕಾರಣ ಇದು ಸಮಾಜವು ಎರಡು ಆಗಬಾರ್ದು, ಒಂದಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಭವಿಷ್ಯದಲ್ಲಿ ಈ ಸಮಾಜದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬರು ಸಶಕ್ತರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತಕ್ಕಂತಹ ಒಟ್ಟಾರೆ ಸಮಾಜ ಒಂದಿದೆ ಅನ್ನುವಂಥದ್ದನ್ನು ನಾಡಿನ ಜನತೆಗೆ ಸಾರಲಿಕ್ಕಾಗಿ ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ವೀರಶೈವ ಲಿಂಗಾಯತ ಮಹಾಸಭಾ ಎಲ್ಲ ಭಾಗಿಯಾಗ್ತಾರೆ ಗುರುಜಿ? ಬಹುಶಃ ವೀರಶೈವ ಲಿಂಗಾಯತ ಒಂದು ಅನ್ನುವಂಥ ಮನಸ್ಸು ಯಾರಿಗಿದೆ ಅವರೆಲ್ಲರೂ ಅವತ್ತಿನ ದಿವಸ ಬರ್ತಾರೆ. ವಚನಾನಂದ ಶ್ರೀಗಳು ಹೇಳ್ತಾರೆ, ಆ ಸಮಾವೇಶಕ್ಕೆ ಹೋಗಬೇಡಿ, ಇದು ಜಂಗಮರ ಸಮಾವೇಶ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈಗ ನಿನ್ನಿನ ದಿವಸ ಯಡಿಯೂರಪ್ಪನವರು ಕರೆದಿರ್ತಕ್ಕಂತಹ ಒಂದು ಸಭೆಯಲ್ಲಿ ಎಲ್ಲ ಪಂಚಮಸಾಲಿ ಸಮಾಜದ ಅಲ್ಲಿ ಮುಖಂಡರಿದ್ದರು, ಸಾದರ ಸಮಾಜದ ಮುಖಂಡರಿದ್ದರು, ಜಂಗಮ್ ಸಮಾಜದ ಮುಖಂಡರಿದ್ದರು. ಭವಿಷ್ಯದಲ್ಲಿ ಯುವ ಪೀಳಿಗೆ ನಮಗೆ ಶಾಪ ಹಾಕಬಾರ್ದಂದ್ರೆ ನಾವೆಲ್ಲರೂ ವೀರಶೈವ ಲಿಂಗಾಯತರು ಒಂದು ಅನ್ನಬೇಕು ಅಂತಕ್ಕಂಥ ಮಾತನ್ನು ನಿನ್ನಿನ ದಿವಸ ಎಲ್ಲ ಸಮಾಜದ ಅಂದರೆ ಒಳಪಂಗಡಗಳ ನಾಯಕರು ಯಡಿಯೂರಪ್ಪನವ್ರ ಮನೆಯಲ್ಲಿ ಕುಳಿತು ಹೇಳಿರೋದು ಬಹುಶಃ ಆ ಪೂಜ್ಯರಿಗೆ ಉತ್ತರ ಆಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಈ ಸಮಾವೇಶದ ಮುಖಾಂತರ ಇಲ್ಲಂದ್ರೆ ಜಾತಿ ಕಾಲಂನಲ್ಲಿ ಏನು ಬರೆಸಬೇಕು ಅಂತ ಗೊಂದಲ ಇದೆ, ಅದನ್ನು ನಿವಾರಣೆ ಮಾಡ್ತೀರಾ ಗುರುಜಿ? ಬಹುಶಃ 19ನೇ ತಾರೀಕಿಗೆ ನಮ್ಮ ಅಖಂಡ ವೀರಶೈವ ಲಿಂಗಾಯತರಿಗೆ ಉತ್ತರ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇದರಲ್ಲಿ ಈ ಒಂದು ಸಮಾವೇಶದಲ್ಲಿ ಯಾವ ರಾಜಕಾರಣಿಗಳು ಭಾಗಿಯಾಗ್ತಾರೆ ಮತ್ತು ನೀವೇನಾದರೂ ಅವರಿಗೆ ವಿಶೇಷವಾಗಿ ಭೇಟಿಯಾಗಿ ಕರೆಯೊಲೆ ಕೊಡುವಂಥ ಕೆಲಸ ಏನು ಮಾಡಿದ್ದೀರಾ? ನಾವು ಯಾವುದೇ ಮಠಾಧಿಪತಿಗಳಿಗಾಗಲಿ
ಯಾವುದೇ ರಾಜಕೀಯ ಗಣ್ಯರಿಗಾಗಲಿ ವಿಶೇಷವಾಗಿ ಆಮಂತ್ರಣವನ್ನು ಕೊಟ್ಟಿರುವುದಿಲ್ಲ. ಸಾಮೂಹಿಕವಾಗಿ ಆಮಂತ್ರಣವನ್ನು ಕೊಟ್ಟಿದ್ದೇವೆ. ನಾವೆಲ್ಲರೂ ವೀರಶೈವ ಲಿಂಗಾಯತ ಎಲ್ಲವೂ ಒಂದೇ ಅನ್ನುವಂತಹ ಒಂದು ಸಂದೇಶವನ್ನು ಇವತ್ತು ರವಾನಿಸಬೇಕಾಗಿದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ಮಾಡ್ತಿದ್ದೀವಿ ಅನ್ನೋದು ದಿಂಗಾಲೇಶ್ವರ ಶ್ರೀಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.